ಓಕೆ ಸ್ನೇಹಿತರೆ, ಈಗ ತಾನೇ ಕೆಲವು ಆಕ್ಚುಲಿ ರ್ಯಾಪಿಡೋ ಯಾರ್ಯಾರು ಓಡಿಸ್ತಾ ಇದ್ರು ಅವ್ರದೆಲ್ಲ ಸ್ವಲ್ಪ ಬ್ಯಾನ್, ಸದ್ಯದ ಪರಿಸ್ಥಿತಿಯಲ್ಲಿ ಬ್ಯಾನ್ ಆಗಿ ಎಷ್ಟೋ ಜನರಿಗೆ ತುಂಬಾ ಅಂದ್ರೆ ಎಷ್ಟೋ ಸ್ವಲ್ಪ ಸಂಪಾದನೆ ಮಾಡ್ತಂತ ಒಬ್ಬ ವ್ಯಕ್ತಿಗಳಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿತ್ತು. ಸೊ ಅಂತವ್ರಿಗೆ ಈಗ ಅನ್ಎಂಪ್ಲಾಯ್ಗಳಾಗಿದ್ದಾರೆ ಅಂತ ಈಗ ಸುದ್ದಿ ನಾವು ನೋಡಿದ್ವಿ. ಅಂದ್ರೆ ಈಗ ಒಂದು 5 days ಬ್ಯಾಕ್ ನಮ್ಗೆ ಏನಾಯ್ತಪ್ಪ ಅಂದ್ರೆ ರ್ಯಾಪಿಡೋನ ಯಾರ್ಯಾರು ವೈಟ್ ಬೋರ್ಡ್ ಅಲ್ಲಿ ಇದ್ರು ಅವ್ರು ಓಡಿಸಬಾರ್ದು ಅನ್ನೋ ಒಂದು ಸುದ್ದಿ ಬಂದಿತ್ತು. ಎಷ್ಟೋ ಜನ ಸ್ಟಾಪ್ ಆಗಿತ್ತು, ಆಪ್ ಸ್ಟಾಪ್ ಆಯ್ತು. ಸೊ ಈಗ ಎಷ್ಟೋ ಜನ ಬೀದಿಗೆ ಬಂದಿದ್ರು. ಈಗ ಮತ್ತೆ ಒಂದು ಈ ಸುದ್ದಿಯನ್ನ ಕೇಳಿದ್ರೆ ಎಷ್ಟೋ ಜನಕ್ಕೆ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಇನ್ನು ಎಷ್ಟೋ ಜನ ಎಲ್ಲೋ ಬೋರ್ಡ್ ಅಲ್ಲಿ ಯಾರೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ, ಏನು ಗಿಗ್ ವರ್ಕರ್ ಅಂತ ಏನ್ ಕರಿತೀವಿ, ಮತ್ತೆ ಇ ಕಾಮರ್ಸ್, ಅಮೆಝಾನು, ಫ್ಲಿಪ್ಕಾರ್ಟು ಈ ತರ ಏನು ಡೆಲಿವರಿ ಮಾಡ್ತಾ ಇದ್ರು, ಡೆಲಿವರಿ ಮಾಡಿ ತಮ್ಮ ಫ್ಯಾಮಿಲಿನ ಸಾಕ್ತಾ ಇದ್ರು. ಎಷ್ಟೋ ಜನ ಬೆಂಗಳೂರಿಗೆ ಬಂದಂತಾಗ ಫಸ್ಟ್ ಕೆಲಸ ಸಿಗ್ತಾ ಇದೆ ಈ ಡೆಲಿವರಿ ಜಾಬ್. ನೀವು ಯಾರನ್ನೇ ನೋಡ್ಲಿ, ಸಡನ್ ಆಗಿ ನನಗೆ ಏನೂ ಇಲ್ಲ ಅಂದ್ರೆ ಒಂದು ಬೈಕ್, 2 wheeler ಇದ್ದು ಒಂದು ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂದ್ರೆ ಸಾಕಾಯ್ತು, ಫಸ್ಟ್ ಜಾಬ್ ಸಿಗ್ತಾ ಇದ್ದು ಡೆಲಿವರಿ ಜಾಬ್. ನೀವು ಸ್ವಿಗ್ಗಿ ಆಗ್ಬೋದು, ಝೊಮ್ಯಾಟೊ ಆಗ್ಬೋದು, ಗಿಗ್ ವರ್ಕರ್ ಆಗ್ಬೋದು, ಅಥವಾ ಇ ಕಾಮರ್ಸ್ ಆಗ್ಬೋದು. ಸೊ ಇಂಥವರಿಗೆ ಒಂದು ಬಿಗ್ ಶಾಕ್. ಏನಪ್ಪಾ ಬಿಗ್ ಶಾಕ್ ಅಂತ ಅಂದ್ರೆ, ಈಗ ಒಂದು ಸರ್ಕಾರ ಒಂದು ನಿಲುವನ್ನ ತಗೊಳಕ್ಕೆ ಹೊರಟಿದೆ. ಏನು ಅಂತಂದ್ರೆ, ಈ ಯಾರೆಲ್ಲ ವೈಟ್ ಬೋರ್ಡ್ ಅಲ್ಲಿ ಈ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ರು ಇವ್ರುಗಳಿಗೆ ಸದ್ಯಕ್ಕೆ ಇನ್ಮೇಲೆ ವೈಟ್ ಬೋರ್ಡ್ ಅಲ್ಲಿ ಕೆಲಸ ಮಾಡಂಗಿಲ್ಲ. ಅದನ್ನ ಕೆಲಸ ಮಾಡ್ಬೇಕು ಅಂತಂದ್ರೆ ಯೆಲ್ಲೋ ಬೋರ್ಡ್ ಮಾಡ್ಬೇಕು. ಏನು ಆಟೋ ಮತ್ತೆ ಕ್ಯಾಬ್ ನ ಓಡಿಸ್ತಾರೋ ಯೆಲ್ಲೋ ಬೋರ್ಡ್, ಕಮರ್ಷಿಯಲ್ ವೆಹಿಕಲ್ ಅಂತ ಏನ್ ಕರಿತೀವೋ, ಸೊ ಅದೇ ತರ ಯೆಲ್ಲೋ ಬೋರ್ಡ್ ಮಾಡಿಸ್ಕೊಂಡೇ ಓಡಿಸ್ಬೇಕು ಅನ್ನೋ ಒಂದು ಸುದ್ದಿ. ಈ ತರ ಒಂದು ನಿಲುವನ್ನ ತಗೊಳಕ್ಕೆ ಸರ್ಕಾರ ಆಲ್ರೆಡಿ ಮುಂದಾಗಿದೆ. ಇದು ಕೇಂದ್ರದಿಂದ ಆಲ್ರೆಡಿ ಆದೇಶ ಸುತ್ತಲೇ ಬಂದಿದೆ ಅಂತೆ. ಸೊ ಅದನ್ನೇ ನಮ್ಮ ರಾಮಲಿಂಗಾರೆಡ್ಡಿ ಅವರು ಆಲ್ರೆಡಿ ಪ್ರಚಾರ ಮಾಡಿದ್ದಾರೆ, ಮೀಡಿಯಾ ಮುಂದೆ ಬಂದು ಹೇಳಿದ್ದಾರೆ. ಸೊ ಏನಾಗ್ತಾ ಇದೆ, ಈ ರೀತಿ ಏನಾದ್ರು ಒಂದು ವೇಳೆ ಕಾನೂನನ್ನ ತಂದ್ರೆ ಯಾರಿಗೆಲ್ಲ ನಷ್ಟ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಯಾರೆಲ್ಲ ಇದಕ್ಕೆ ಅವಲಂಬಿತರಾಗಿದ್ದು, ಎಷ್ಟೋ ಫ್ಯಾಮಿಲಿಗಳು, ಎಷ್ಟೋ ಲಕ್ಷಾಂತರ ಫ್ಯಾಮಿಲಿಗಳು. ಆಕ್ಚುಲಿ ನಾವು ಯಾವುದು ರ್ಯಾಪಿಡೋ ಮತ್ತೆ ಆಟೋ ಡ್ರೈವರ್ಗೂ ಒಂದು ವಾದ ವಿವಾದ ನಡೀತು ಕೋರ್ಟಲ್ಲಿ. ಬಟ್ ಅಲ್ಲಿ ರ್ಯಾಪಿಡೋದವರು ಏನಂತ ಕ್ಲೈಮ್ ಮಾಡಿದ್ದಾರೆ ಅಂದ್ರೆ, ಲಕ್ಷಾಂತರ ಜನ, 1-1.5 ಲಕ್ಷ ಜನ ರ್ಯಾಪಿಡೋಗೆ ಡಿಪೆಂಡ್ ಆಗಿದ್ದಾರೆ. ಅವರ ಫ್ಯಾಮಿಲಿ ಬೀದಿಗೆ ಬರುತ್ತೆ ರ್ಯಾಪಿಡೋ ಏನಾದ್ರು ಬ್ಯಾನ್ ಆದ್ರೆ ಅಂತ ಒಂದು ವಾದ ನಡೆದಿತ್ತು. ಆದ್ರೆ ಒಂದು ವೇಳೆ ಈ ಸುತ್ತೋಲೆ ಏನಾದ್ರು ಬಂದ್ರೆ, ಆ 1.5 ಲಕ್ಷದ ಜೊತೆಗೆ ಇನ್ನ ಫುಡ್ ಡೆಲಿವರಿ ಆಗ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ, ಮತ್ತೆ ಇ ಕಾಮರ್ಸ್ ಅಂದ್ರೆ ಏನ್ ಕರಿತೀವಿ, ಅಮೆಝಾನು, ಫ್ಲಿಪ್ಕಾರ್ಟು, ಈ ತರ ಡೆಲಿವರಿ ಮಾಡೋರು ತುಂಬಾ ಲಕ್ಷ ಜನ ಇದ್ದಾರೆ. ಸೊ ಅಂತವ್ರಿಗೆಲ್ಲ ಹೊಡೆತ ಬೀಳುತ್ತೆ. ಆಯ್ತಪ್ಪ, ನೀವು ಕೇಳ್ಬೋದು ಎಲ್ಲೋ ಬೋರ್ಡ್ ತಗೊಂಡು ಓಡಿಸ್ಲಿ ಅಂತ ಒಂದ್ ವೇಳೆ ಕೆಲವರು ಪ್ರಶ್ನೆ ಕೇಳ್ಬೋದು. ಬಟ್ ಏನಾಗುತ್ತೆ ಅಂತಂದ್ರೆ, ಎಲ್ಲೋ ಬೋರ್ಡ್ ಕಾನೂನು ಬಂದ್ರು ಎಲ್ಲೋ ಬೋರ್ಡ್ ತಗೊಂಡ್ರೆ ಏನೆಲ್ಲ ಆಗುತ್ತೆ ಅಂತಂದ್ರೆ, ಆಕ್ಚುಲಿ ನೀವು ಫುಡ್ ಡೆಲಿವರಿ ಮಾಡ್ಬೇಕಾದ್ರೆ 20 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಬರುತ್ತೆ ಒಂದು ಫುಡ್ ಡೆಲಿವರಿ ಮಾಡಿದ್ರೆ. ಆದ್ರೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಲಾಭ, ಅದರಲ್ಲಿ ಕಮಿಷನ್ ಹೋಗುತ್ತೆ ಅವ್ರಿಗೆ. ಇನ್ನ ಪ್ಲಸ್ ಫುಡ್ಗೆ ಚಾರ್ಜ್ ಹೋಗುತ್ತೆ. ಇನ್ನ ಡೆಲಿವರಿ ಚಾರ್ಜ್ ನಿಮ್ಗೆ 20 ರೂಪಾಯಿ, 30 ರೂಪಾಯಿ ಬರುತ್ತೆ. ಆ 20-30 ರೂಪಾಯಿ ಕೂಡಿ ಹಾಕಿ ಅವ್ರ ದಿನಕ್ಕೆ 800 ಇಂದ 1000 ರೂಪಾಯಿ ಮಾಡುವಷ್ಟೊಳಗಡೆ ಸಿಕ್ಕಾಬಟ್ಟೆ ಬೆನ್ನು ನೋವು ಬಂದು ಸಿಕ್ಕಾಬಟ್ಟೆ ಸುಸ್ತಾಗಿರ್ತಾರೆ. ಸೊ ಇಂಥದ್ರಲ್ಲಿ ಅವ್ರೇನಾದ್ರು ಎಲ್ಲೋ ಬೋರ್ಡ್ ಮಾಡಿಸಿದ್ರೆ, ಎಲ್ಲೋ ಬೋರ್ಡ್ ಮಾಡಿಸಿ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಅಂದ್ರೆ ಎಕ್ಸ್ಟ್ರಾ ಇದಕ್ಕೆ ಏನು ಇನ್ಶೂರೆನ್ಸ್ ಇದಕ್ಕಿಂತ ಜಾಸ್ತಿ ಕಟ್ಟಬೇಕು. ಸೊ ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ಜನ ಮಾಡೋದು ಇಲ್ಲ. ಇದರಿಂದ ಇವ್ರಿಗೂ ನಷ್ಟ. ಇನ್ನ ಮತ್ತೆ ಫುಡ್ ಆರ್ಡರ್ ಮಾಡ್ತಾ ಇದ್ರಲ್ಲ ಮನೆಯಿಂದ ಕುತ್ಕೊಂಡು, ನನಗೆ ಬಿರಿಯಾನಿ ತಂದ್ಕೊಡಿ, ನನಗೆ ಕಬಾಬ್ ತಂದ್ಕೊಡಿ ಅಂತ ಏನ್ ಆರ್ಡರ್ ಮಾಡ್ತಾ ಇದ್ರು ಅವ್ರಿಗೂ ಹೊಡ್ತಾ ಬೀಳುತ್ತೆ. ಹೆಂಗೆ ಹೊಡ್ತಾ ಬೀಳುತ್ತೆ ಅಂದ್ರೆ, ನಿಮ್ಗೆ ಯಾರು ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಅಂದ್ರೆ ಫುಡ್ ಡೆಲಿವರಿ ಮಾಡಕ್ಕೆ ಯಾರು ಬರ್ತಾ ಇಲ್ಲ ಅಂದಾಗ, ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಆಟೋಮೆಟಿಕಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಯಾರೆಲ್ಲ ಫುಡ್ ತಿಂತಾ ಇದ್ರು ಅವ್ರಿಗೂ ಪ್ರೈಸ್ ಹೊಡ್ತಾ ಬೀಳುತ್ತೆ. ಇದು ಡೆಫಿನೆಟ್ಲಿ ಈ ತರ ಏನಾದ್ರು ಆಯ್ತು ಅಂತಂದ್ರೆ, ಮೊದಲನೇದಾಗಿ ಡೆಲಿವರಿ ಬಾಯ್ಸ್ಗೆ ಹೊಡ್ತಾ ಬೀಳುತ್ತೆ. ಎರಡನೇದಾಗಿ ಪ್ರಿಯರು ಯಾರ್ಯಾರು ಗ್ರಾಹಕರಿದ್ರು ಫುಡ್ ಡೆಲಿವರಿ ಮಾಡುವಂತವ್ರು ಅವ್ರಿಗೆ ಹೊಡ್ತಾ ಬರುತ್ತೆ. ಮತ್ತೆ ಅಮೆಝಾನ್, ಫ್ಲಿಪ್ಕಾರ್ಟ್ ಇದರಲ್ಲಿ ಯಾರೆಲ್ಲ ಆರ್ಡರ್ ಮಾಡ್ತಾ ಇದ್ರು, ನನಗೆ ಮೊಬೈಲ್ ಬೇಕಾ, ಅಮೆಝಾನ್ ಅಲ್ಲಿ ಬುಕ್ ಮಾಡ್ತಾ ಇದ್ರು, ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡ್ತಾ ಇದ್ರು, ಮತ್ತೆ ಇಂಥವ್ರಿಗೆ ಹೊಡ್ತಾ ಬರುತ್ತೆ. ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇದಕ್ಕೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನನ್ನ ಆಲೋಚನೆ. ಯಾಕೆಂದ್ರೆ ಖಂಡಿತ ಆಗುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಯಾವಾಗ ಜಾಸ್ತಿ ಆಗುತ್ತೋ, ಡಿಮ್ಯಾಂಡ್ ಆಗುತ್ತೋ, ಅವಾಗ ನಿಮ್ಮ ವಸ್ತುಗಳ ಬೆಲೆನೂ ಡಿಮ್ಯಾಂಡ್ ಆಗುತ್ತೆ. ಈಗ ನಿಮ್ಗೆ ಆನ್ಲೈನ್ ಎಲ್ಲ ಕಡಿಮೆ ಸಿಗ್ತಾ ಇತ್ತು, ಇನ್ನು ಮುಂದೆ ಜಾಸ್ತಿ ಸಿಗುವಂತ ಚಾನ್ಸಸ್ ಇದೆ. ಸೊ ನೋಡೋಣ ಏನ್ ಸರ್ಕಾರ ನಿಲುವು ತಗೊಳುತ್ತೆ. ಬಟ್ ಇದರಿಂದ ಒಂದಿಷ್ಟು ಜನಗಳಿಗಂತೂ ತೊಂದರೆ ಆಗುತ್ತೆ. ಬಟ್ ಲಾಭ ಅಂತೂ ಯಾರಿಗೂ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಆಟೋದಲ್ಲಿ ಅಟ್ಲೀಸ್ಟ್ ಕಾಂಪಿಟೇಷನ್ ಇತ್ತು. ರ್ಯಾಪಿಡೋ ಓಡಿಸೋದ್ರಿಂದ ಆಟೋದವ್ರಿಗೆ ನಷ್ಟ ಆಗ್ತಿತ್ತು, ಹಾಗಾಗಿ ನನಗೆ ಇದಿತ್ತು. ಬಟ್ ಇದು ಫುಡ್ ಡೆಲಿವರಿ ಮಾಡೋರಿಗೆ ಎಲ್ಲೋ ಬೋರ್ಡ್ ಮಾಡೋದ್ರಿಂದ ಲಾಭ ಏನು, ಅಥವಾ ಎಲ್ಲೋ ಬೋರ್ಡ್ ಮಾಡದ ಹೋದ್ರೆ ಯಾರಿಗೂ ನಷ್ಟ ಏನು ಇರಲಿಲ್ಲ. ಬಟ್ ಯಾಕೆ ಈ ಸರ್ಕಾರ ಈ ನಿಲುವನ್ನು ತಗೋತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಏನೇ ಆಗ್ಲಿ, ಈ ನಿಲುವು ಬಂದ್ರೆ ಏನೆಲ್ಲ ತೊಂದರೆ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಆದಷ್ಟು ಜನಗಳನ್ನ ಮಾತಾಡ್ಸಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದು ಈ ಡೆಲಿವರಿ ಬಾಯ್ಸ್ ಕೂಡ ಸಿಕ್ಕಾಗ ಅವ್ರು ಮಾತಾಡ್ಸೋಂಥದ್ದು, ಅಥವಾ ಗ್ರಾಹಕರನ್ನ ಮಾತಾಡ್ಸೋಂಥದ್ದು. ಸೊ ಇದನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಸೊ ಇಲ್ಲಿವರೆಗೂ ಬಂದಂತ ಸುದ್ದಿ ಇಷ್ಟು. ಇದರಿಂದ ಖಂಡಿತ ಎಫೆಕ್ಟ್ ಅಂತೂ ಆಗುತ್ತೆ.